ಏರ್ ಫಿಲ್ಟರ್ ಈ ತರ ಇದ್ರೆ ತೆಗ್ದು ಬಿಸಾಡಿ, ಈ ತರ ಇದ್ರೆ ಯೂಸ್ ಮಾಡಿ. ಸರ್, ಇದು ಏರ್ ಫಿಲ್ಟರ್ ಬ್ರಷ್ ಕಟರ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಸರ್, ಇದು ಏರ್ ಫಿಲ್ಟರ್ ಏನಕ್ಕಂದ್ರೆ ನಿಮಗೆ ತುಂಬ ಡಸ್ಟ್ ಏರಿಯಾದಲ್ಲೆಲ್ಲ ಹೊಡಿತಾ ಇರ್ತೀರಾ, ತುಂಬ ಧೂಳಿರುತ್ತೆ, ಅದು ಇಂಜಿನ್ ಒಳಗೆ ಎಂಟ್ರಿ ಆಗಬಾರ್ದು ಅಂತ ಏರ್ ಫಿಲ್ಟರ್ ಯೂಸ್ ಮಾಡಲೇಬೇಕಾಗುತ್ತೆ. ಅಂದರೆ ಇದನ್ನ ನೀವು ಪ್ರತಿ 10 ಅವರಿಗೆ ಒಂದ್ಸತಿ ಕ್ಲೀನ್ ಮಾಡ್ಕೋಬೇಕು. ಯಾಕೆಂದರೆ ಆ ಡಸ್ಟ್ ಎಲ್ಲ ಬಂದು ಇದಕ್ಕೆ ಬ್ಲಾಕ್ ಆಗುತ್ತೆ. ಅವಾಗ ಬ್ಲಾಕ್ ಆದಾಗ ಇಂಜಿನಿಗೆ ಕ್ಲೀನಾಗಿ ಏರ್ ಸಪ್ಲೈ ಆಗಲ್ಲ. ಓಕೆ, ಅಂದ್ರೆ ಈಗ ಪ್ರತಿ 10 ಗಂಟೆಗೆ ಇದನ್ನ ಅವರು ಕ್ಲೀನ್ ಕ್ಲೀನ್ ಮಾಡ್ಕೊಳ್ಳೇಬೇಕು. ಮಾಡಲೇಬೇಕು. ಆಮೇಲೆ ಒಂದು 100-150 ಗಂಟೆಗೆ ಒಂದ್ಸತಿ ರಿಪ್ಲೇಸೇ ಮಾಡಬೇಕು. ಅಂದರೆ ತುಂಬ ಯೂಸ್ ಆದರೆ ಈ ಥರ ಆಗಿರುತ್ತೆ, ಇದನ್ನ ರಿಪ್ಲೇಸ್ ಮಾಡಬೇಕಾಗುತ್ತೆ, ಅಂದರೆ ಹೊಸ ತಗೋಬೇಕಾಗುತ್ತೆ. ಅದು ಬ್ರಷ್ ಕಟರ್ ಏರ್ ಫಿಲ್ಟರ್ ಕ್ಲೀನ್ ಮಾಡೋದು ಹೆಂಗೆ ಗೊತ್ತಾ ನಿಮ್ಗೆ? ನೋಡಿ, ಈ ತರ ಪೆಟ್ರೋಲ್ ಹಿಂಗ್ ಹಾಕಿ ಫಸ್ಟು ಈ ತರ ಮಣ್ಣು ನಿಮ್ಗೆ ಹೋಗುತ್ತೆ ಡಸ್ಟ್. ನೋಡಿ, ಇಷ್ಟು ಮಣ್ಣು ಇರುತ್ತೆ. ಸರ್, ಇದನ್ನ ತೊಳೆಯಕ್ಕೆ ರೈತ ಹತ್ರ ಪೆಟ್ರೋಲ್ ಇರುತ್ತೆ, ಬಟ್ ಇದನ್ನ ಹೆಂಗ್ ಕ್ಲೀನ್ ಮಾಡ್ಕೋಬಹುದು? ಸರ್, ಇದನ್ನ ಜಸ್ಟ್ ನಿಮಗೆ ಈ ಥರ ಕುಡುಕಿದ್ರೆ ಒಳಗಿರೋ ಡಸ್ಟ್ ಎಲ್ಲ ಹೊರಗೆ ಬರುತ್ತೆ. ನೆಕ್ಸ್ಟು ಬಾಯಲ್ಲಿ ಉರುಗಿರೆ ಇದು ಫುಲ್ ಕ್ಲೀನ್ ಆಗಿಬಿಡುತ್ತೆ.